ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮುಂದುವರೆದ ಭಾಗ, ಇದು 12ನೇ ಭಾಗ ಆಗಿರುತ್ತೆ. ಅಂದ್ರೆ 12ನೇ ವಿಡಿಯೋ ಆಗಿರುತ್ತೆ 4ನೇ ತರಗತಿಗೆ ಸಂಬಂಧಿಸಿದಂತೆ. ಇದರಲ್ಲಿ ನಾವು ಅಳತೆಗಳು, ಅದರಲ್ಲಿ ಉದ್ದ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ನೋಡಿ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆ, 100 ಸೆಂಟಿಮೀಟರ್. ಸೊ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಸರಿಯಾದಂತ ಆಪ್ಷನ್ 3. ಒಂದು ಕೊಠಡಿಯ ಉದ್ದ 500 ಸೆಂಟಿಮೀಟರ್. ಇದನ್ನ ಮೀಟರ್ ನಲ್ಲಿ ಬರೆದಾಗ ಎಷ್ಟಾಗುತ್ತೆ? 5 ಮೀಟರ್ ಆಗುತ್ತೆ, ಹೌದಲ್ವಾ? ಇನ್ನು 10 ಸೆಂಟಿಮೀಟರ್ ಗಿಂತ ದೊಡ್ಡದಿರುವ ವಸ್ತು ಯಾವುದು? ನೋಡಿ, 10 ಸೆಂಟಿಮೀಟರ್ ಗಿಂತನೂ ದೊಡ್ಡದಿರುವಂತಹ ವಸ್ತು ಯಾವುದು ಅಂತ ಕೇಳಿದರೆ, ಕರಿ ಹಲಗೆಯ ಉದ್ದ, ಆಮೇಲೆ ಪೆನ್ಸಿಲ್ ತುದಿ, ಸೂಜಿ, ರಬ್ಬರ್ ಅಂತ ಇದೆ. ಓಕೆ, ಸರಿಯಾದಂತ ಆಪ್ಷನ್ ಯಾವುದು? ಕರಿ ಹಲಗೆಯ ಉದ್ದ. ಓಕೆ, ಇನ್ನು ಶಾಲೆಯಿಂದ ಧ್ವಜಸ್ತಂಭಕ್ಕಿರುವಂತಹ ದೂರ 12 ಮೀಟರ್. ಇದನ್ನ ಸೆಂಟಿಮೀಟರ್ ನಲ್ಲಿ ಬರೆದಾಗ ಏನಾಗುತ್ತೆ? 100 ಎಷ್ಟಾಗುತ್ತೆ? ಮೀಟರ್ ಎಷ್ಟು ಮೀಟರ್ ಇದೆ? 12 ಮೀಟರ್ ಇದೆ. ಅದನ್ನ ನಾವು ಸೆಂಟಿಮೀಟರ್ ಅಲ್ಲಿ ಬರೆದಾಗ ಎಷ್ಟಾಗುತ್ತೆ? 1200 ಸೆಂಟಿಮೀಟರ್ ಆಗುತ್ತೆ. ಓಕೆ, ಯಾಕೆಂದ್ರೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್, ಹೌದಲ್ವಾ? ಸೊ 12 ಮೀಟರ್ ಅನ್ನ ಸೆಂಟಿಮೀಟರ್ ಅಲ್ಲಿ ಬರೆದಾಗ 1200 ಸೆಂಟಿಮೀಟರ್ ಆಗುತ್ತೆ. ಮುಕ್ಕಾಲ್ ಮೀಟರ್ ಅಂತ ಅಂದ್ರೆ ಸೆಂಟಿಮೀಟರ್ ಎಷ್ಟಾಗುತ್ತೆ? ಮುಕ್ಕಾಲ್ ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಅಂತ ಕೇಳಿದರೆ, ನೋಡಿ, ಮುಕ್ಕಾಲ್ ಮೀಟರ್ಗೆ 75 ಸೆಂಟಿಮೀಟರ್ ಆಗುತ್ತೆ. ಓಕೆ, ನಿನ್ನ ಮನೆಯಿಂದ ಪಕ್ಕದ ಮನೆಗಿರುವಂತಹ ದೂರ 1500 ಸೆಂಟಿಮೀಟರ್. ಇದನ್ನ ನಾವು ಮೀಟರ್ ನಲ್ಲಿ ಬರೆದಾಗ ಅಂತ ಕೇಳಿದರೆ, ಮೀಟರ್ ನಲ್ಲಿ ಬರೆದಾಗ 15 ಮೀಟರ್ ಆಗುತ್ತೆ. ಓಕೆ, 5 ಸೆಂಟಿಮೀಟರ್ 50 ಸೆಂಟಿಮೀಟರ್. ಇದನ್ನ ನಾವು ಮೀಟರ್ ಅಲ್ಲಿ ಬರೆದಾಗ ಎಷ್ಟಾಗುತ್ತೆ? 50 ಸೆಂಟಿಮೀಟರ್. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ 100 ಅಲ್ಲಿ, ಸೊ ಇಲ್ಲಿ ಕೇಳಿರೋದೇನು? 50 ಸೆಂಟಿಮೀಟರ್. 50 ಸೆಂಟಿಮೀಟರ್ ಅಂತಂದ್ರೆ ನಾವು ಅದನ್ನ ನಾವು ಮೀಟರ್ ಅಲ್ಲಿ ಹೇಳ್ಬೇಕಂದ್ರೆ ಎಷ್ಟು ಹೇಳ್ತೀವಿ? ಅರ್ಧ ಮೀಟ್ರು. ಓಕೆ, ಅರ್ಧ ಮೀಟ್ರು ಅಂತ ಹೇಳ್ತೀವಿ. ಓಕೆ, ಅಂದ್ರೇನು? 1/2 ಮೀಟರ್. ಯಾಕೆ ಅಂದ್ರೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಅರ್ಧ ಮೀಟರ್ ಈಸ್ ಈಕ್ವಲ್ ಟು 50 ಸೆಂಟಿಮೀಟರ್. ಓಕೆ, ಮೀಟರ್ಗಿಂತ ದೊಡ್ಡದಿರುವಂತಹ ವಸ್ತು ಯಾವುದು ಅಂತ ಕೇಳಿದರೆ, ಮೀಟರ್ಗಿಂತ ದೊಡ್ಡದಿರುವಂತಹ ವಸ್ತು ಇಲ್ಲಿ ಬಾಗಿಲಿನ ಉದ್ದ. ಓಕೆ, 9 ಮೀಟರ್ ಅಂತ ಹೇಳಿದ್ರೆ ಎಷ್ಟು ಸೆಂಟಿಮೀಟರ್ ಬರುತ್ತೆ? 9 ಮೀಟರ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 900 ಸೆಂಟಿಮೀಟರ್ ಬರುತ್ತೆ. ಓಕೆ, ಇನ್ನು 10ನೇ ಒಂದು ಪ್ರಶ್ನೆ. 600 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಮೀಟರ್ ಅಂತ ಕೇಳಿದರೆ, ನೋಡಿ, 600 ಸೆಂಟಿಮೀಟರ್ ಅಂತ ಇದೆ ಅಂದ್ರೆ, ಓಕೆ, 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಮೀಟರ್. ಸೊ 10ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ 6 ಮೀಟರ್. ಇನ್ನು ಅರ್ಧ ಮೀಟರ್ ಅನ್ನ ನಾವು ಸೆಂಟಿಮೀಟರ್ ಅಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? ಅರ್ಧ ಮೀಟರ್ ನ ನಾವು ಯಾವ ರೀತಿ ಬರಿತೀವಿ ಸೆಂಟಿಮೀಟರ್ ಅಲ್ಲಿ ಅಂದ್ರೆ 50 ಸೆಂಟಿಮೀಟರ್ ಅಂತ ಬರಿತೀವಿ ಅರ್ಧ ಮೀಟರ್ ನ. ಇನ್ನು 1000 ಸೆಂಟಿಮೀಟರ್ ಅನ್ನ ಮೀಟರ್ ಅಲ್ಲಿ ನಾವು ವ್ಯಕ್ತಪಡಿಸಿದಾಗ ಯಾವ ರೀತಿ ಅಂತ ಹೇಳಿದ್ರೆ 10 ಮೀಟರ್. ಓಕೆ, 45 ಮೀಟರ್ 50 ಸೆಂಟಿಮೀಟರ್ ಅನ್ನ ಸೆಂಟಿಮೀಟರ್ ನಲ್ಲಿ ನಾವು ವ್ಯಕ್ತಪಡಿಸಿದಾಗ ಯಾವ ರೀತಿ ಬರಿತೀವಿ ನೋಡಿ. ಓಕೆ, 4750 ಸೆಂಟಿಮೀಟರ್ ಅದಾಗತ್ತೆ ಅದನ್ನ ಆ ರೀತಿ ವ್ಯಕ್ತಪಡಿಸಿದಾಗ. ಓಕೆ, 14ನೇ ಪ್ರಶ್ನೆ. 1 ಮೀಟರ್ಗೆ ಸಮನಾದದ್ದು ಯಾವುದು ಅಂತ ಕೇಳಿದರೆ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆ, ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. 520 ಸೆಂಟಿಮೀಟರ್ ಅನ್ನ ಮೀಟರ್ ನಲ್ಲಿ ವ್ಯಕ್ತಪಡಿಸಿದಾಗ ಏನಿರುತ್ತೆ? ಅದು 5 ಮೀಟರ್ 20 ಸೆಂಟಿಮೀಟರ್ ಆಗುತ್ತೆ. ಸರಿಯಾದದನ್ನ ಗುರುತಿಸಿ ಅಂತ ಹೇಳಿದರೆ, ನೋಡಿ, ಇದರಲ್ಲಿ ಸರಿಯಾದದ್ದು ಯಾವುದು? 1/4 ಮೀಟರ್ ಅಂತ ಹೇಳಿದ್ರೆ ಅದು 25 ಸೆಂಟಿಮೀಟರ್. 1000 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್. ಇದು ತಪ್ಪು. ಸರಿಯಾದಂತ ಆಯ್ಕೆ 1/4 ಮೀಟರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಓಕೆ,
ಇನ್ನು ರಾಧಾಳು 4 ಮೀಟರ್ ಟೇಪ್ ಅನ್ನ ಮತ್ತು ಲಲಿತಾಳು 3 ಮೀಟರ್ ಟೇಪ್ ಅನ್ನ ಖರೀದಿಸ್ತಾರೆ. ಇವರಿಬ್ಬರು ಖರೀದಿ ಮಾಡಿದಂತ ಒಟ್ಟು ಟೇಪಿನ ಉದ್ದವನ್ನ ಸೆಂಟಿಮೀಟರ್ ನಲ್ಲಿ ವ್ಯಕ್ತಪಡಿಸಿದಾಗ ಏನಾಗುತ್ತೆ ಅಂತ ಕೇಳಿದರೆ ಅದು 700 ಸೆಂಟಿಮೀಟರ್ ಆಗುತ್ತೆ. ಓಕೆ, ಇನ್ನು 18ನೇ ಪ್ರಶ್ನೆ 520 ಸೆಂಟಿಮೀಟರ್ ಪ್ಲಸ್ 425 ಸೆಂಟಿಮೀಟರ್ 425 ಸೆಂಟಿಮೀಟರ್ಗೆ ಸಮನಾದದ್ದು ಯಾವುದು ಅಂತ ಕೇಳಿದರೆ ಯಾವುದು ಅಂದ್ರೆ 9 ಮೀಟರ್ ಮತ್ತೆ 45 ಸೆಂಟಿಮೀಟರ್. ಇದು ಸರಿಯಾದಂತ ಆಯ್ಕೆ. ಓಕೆ, ಇನ್ನು 19ನೇ ಪ್ರಶ್ನೆ ರಾಮುವಿನ ಮನೆಯಿಂದ ಶಾಲೆಗೆ ಇರುವಂತಹ ದೂರ 20 ಮೀಟರ್. ಇದನ್ನ ನಾವು ಸೆಂಟಿಮೀಟರ್ ನಲ್ಲಿ ವ್ಯಕ್ತಪಡಿಸಿದಾಗ ಏನ್ ಬರುತ್ತೆ ನೋಡಿ, 2000 ಸೆಂಟಿಮೀಟರ್ ಬರುತ್ತೆ. ಓಕೆ, ಇನ್ನು 20ನೇ ಪ್ರಶ್ನೆ ರಾಧಾಳು 124 ಸೆಂಟಿಮೀಟರ್ ಎತ್ತರ ಇದ್ದಾಳೆ. ಇದನ್ನ ನಾವು ಮೀಟರ್ ನಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? 1 ಮೀಟರ್ 4 ಸೆಂಟಿಮೀಟರ್ ಅಂತ ಬರಿತೀವಿ. ಓಕೆ, ಇನ್ನು 18 ಮೀಟರ್ 7 ಮೀಟರ್ ಅನ್ನ ಸೆಂಟಿಮೀಟರ್ ನಲ್ಲಿ ನಾವು ಸೂಚಿಸಿದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದರೆ 1100 ಸೆಂಟಿಮೀಟರ್ ಅಂತ ಸೂಚಿಸ್ತೀವಿ. ಇನ್ನು 22ನೇ ಪ್ರಶ್ನೆ ಶಾಲೆಯಲ್ಲಿ ನಿನ್ನ ಎತ್ತರವನ್ನ ಅಳೆಯುವಂತಹ ಮಾನ ಯಾವುದು? ಓಕೆ, ಶಾಲೆಯಲ್ಲಿ ನಿನ್ನ ಎತ್ತರವನ್ನ ಅಳೆಯುವಂತಹ ಮಾನ ಯಾವುದು? ಸೆಂಟಿಮೀಟರ್. ಓಕೆ, ಸೆಂಟಿಮೀಟರ್. ಇನ್ನು 23ನೇ ಪ್ರಶ್ನೆ ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವ ವಿಧಾನ ಯಾವುದು ಅಂತ ಕೇಳಿದರೆ ನೋಡಿ, ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಂತಹ ವಿಧಾನ ಬಂದು ಅದು ಗುಣಿಸ್ಬೇಕು. ಓಕೆ, ಇನ್ನು 24ನೇ ಪ್ರಶ್ನೆ 400 ಸೆಂಟಿಮೀಟರ್ಗಳಲ್ಲಿ ಇರುವಂತಹ ಮೀಟರ್ಗಳು ಎಷ್ಟು ಅಂತ ಕೇಳಿದರೆ ಎಷ್ಟು? 4 ಮೀಟರ್. ಓಕೆ, ಇನ್ನು 25ನೇ ಪ್ರಶ್ನೆ 30 ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ ಸಿಗುವಂತಹ ಉತ್ತರ ಏನು? ನೋಡಿ, 30 ಮೀಟರ್ ನನ್ನ ನಾವು ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ ಸಿಗುವಂತಹ ಉತ್ತರ 3000 ಸೆಂಟಿಮೀಟರ್ ಆಗಿರುತ್ತೆ. ಇನ್ನು 26ನೇ ಪ್ರಶ್ನೆ 2 ಮೀಟರ್ ನಲ್ಲಿ ಇರುವಂತಹ ಅರ್ಧ ಮೀಟರ್ಗಳು ಅಂತ ಕೇಳಿದ್ದಾರೆ. ನೋಡಿ, 2 ಮೀಟರ್ ನಲ್ಲಿ ಇರುವಂತಹ ಅರ್ಧ ಮೀಟರ್ಗಳು ಅಂತ ಅಂದ್ರೆ ಅದು 4. ಓಕೆ, 4 ಅರ್ಧ ಮೀಟರ್ಗಳಾಗುತ್ತೆ. ಓಕೆ, ಇನ್ನು 27ನೇ ಪ್ರಶ್ನೆ ಅಕ್ಷಯನಿಗೆ ಪ್ಯಾಂಟ್ ಹೊಲಿಸೋದಕ್ಕೆ 3.5 ಮೀಟರ್ ಬಟ್ಟೆ ಬೇಕು. ಇದನ್ನು ನಾವು ಸೆಂಟಿಮೀಟರ್ ನಲ್ಲಿ ಹೇಳಿದಾಗ ಯಾವ ರೀತಿ ಹೇಳ್ಬೋದು? ಸೆಂಟಿಮೀಟರ್ ನಲ್ಲಿ ಹೇಳಿದಾಗ ಯಾವ ರೀತಿ ಹೇಳ್ಬೇಕಾಗುತ್ತೆ ನೋಡಿ, 350 ಸೆಂಟಿಮೀಟರ್ ಆಗುತ್ತೆ ಅಂತ ಹೇಳ್ಬೇಕು ಅದನ್ನ. ಓಕೆ, ಇನ್ನು 28ನೇ ಪ್ರಶ್ನೆ ರಾಮನ ಬಳಿ ಇರುವಂತಹ ಪೆನ್ಸಿಲ್ 18 ಸೆಂಟಿಮೀಟರ್ ಉದ್ದ ಇದೆ. ಕಿರಣನ ಬಳಿ ಇರುವಂತಹ 17.2 ಸೆಂಟಿಮೀಟರ್ ಉದ್ದದ ಪೆನ್ಸಿಲ್ ಇದೆ. ಸೊ ರಾಮನ ಬಳಿ ಇರುವಂತಹ ಪೆನ್ಸಿಲ್ ಕಿರಣನ ಬಳಿ ಇರುವಂತಹ ಪೆನ್ಸಿಲ್ ಗಿಂತ ಹೆಚ್ಚಿರುವಂತಹ ಉದ್ದ ಎಷ್ಟು ಅಂತ ಕೇಳಿದರೆ ನೋಡಿ ಎಷ್ಟಾಗುತ್ತೆ? 18 ಎಷ್ಟು ಉದ್ದ ಅಂತ ಕೇಳಿದರೆ ಸೊ ಅದನ್ನ ನಾವು ಮಾಡಿದಾಗ 4 ಮಿಲಿಮೀಟರ್ ಬರುತ್ತೆ. ಓಕೆ, ಇನ್ನು 29ನೇ ಪ್ರಶ್ನೆ ಒಂದು ಶಾಲೆಯ ತರಗತಿಯಲ್ಲಿ ಇರುವಂತಹ ಕರಿಹಲಗೆ ಉದ್ದ 2 ಮೀಟರ್. ಓಕೆ, ಅದನ್ನ ನಾವು ಸೆಂಟಿಮೀಟರ್ ನಲ್ಲಿ ಹೇಳಿದಾಗ ಯಾವ ರೀತಿ ಹೇಳ್ತೀವಿ? ಅದನ್ನ 200 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಓಕೆ, ಯಾಕಂದ್ರೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.